ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸುಪ್ರೀತಾ ವಾಗ್ಮಿ ವ್ಲಾಗ್ಸ್. ಪ್ರತಿದಿನ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡೋದು, ಸಾಂಬಾರು ಏನು ಮಾಡೋದು ಅನ್ನೋದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಆದರೆ ನಾವು ಮಾಡೋ ಅಡುಗೆಗಳು ರುಚಿಕರವಾಗೂ ಇರಬೇಕು, ಆರೋಗ್ಯಕರವಾಗೂ ಇರಬೇಕು ಅಲ್ವಾ. ಈಗ ಅದೇ ಥರದ್ದು ಒಂದು ಸಾಂಬಾರು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ತಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೆಸರು ಕಾಳು ಮತ್ತು ಬೇಳೆನ ನೆನೆಸ್ಕೊಂಡಿದ್ದೀನಿ. ಅದೆರಡೂ ಸೇರಿ ಅರ್ಧ ತೊಗೊಂಡು 3/4 ಕಪ್ ಆಗುವಷ್ಟು ನಾನು ನೆನೆಸ್ಕೊಂಡಿದ್ದೆ. ಈಗ ಅದನ್ನು ಒಂದು 3 ಕಪ್ ಆಗುವಷ್ಟು ಅದೇ ಕಪ್ಪಲ್ಲಿ ನೀರು ಹಾಕ್ಕೊಂಡು ಅದರ ಜೊತೆಗೆ ತೊಳೆದಿಟ್ಕೊಂಡಿರುವಂತಹ ಸೊಪ್ಪು, ನೀವು ಯಾವುದಾದ್ರೂ ಅರಿವೆ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಉಪ್ಸಾರಿಗೆ ಹಾಕುವಂಥ ಸೊಪ್ಪನ್ನ ಪ್ರಿಫರ್ ಮಾಡಿ. ಇದನ್ನು ನಾನು ಹಾಕ್ಕೊಂಡು ನಾನು ಕುಕ್ಕರಲ್ಲಿ 3 ವಿಷಲ್ನ ಕೂಗಿಸ್ಕೊಳ್ತೀನಿ. ನಮಗಿದ್ರಲ್ಲಿ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೇಯಲಿ ಅಂತ ಅಷ್ಟೇ. ಸೊ ಅದು ಬೇಯೋಷ್ಟರಲ್ಲಿ ನಾನೀಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಆಗಿ ತುರಿದಿರೋ ಅಂಥ ತೆಂಗಿನ ತುರಿನ. ಸೊ ಒಂದು 3-4 ಚಮಚ ಅಷ್ಟೇ ಸಾಕು. ಯಾಕಂದರೆ ಬೇಳೆನೂ ಹಾಕ್ತಿರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ನಮಗೆ. ಸಣ್ಣ ಸ್ಪೂನಲ್ಲಿ ಒಂದು 3-4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನೀಗ ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಘಮ ಕೊಡುತ್ತೆ ಅಂತ. ಸೊ ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಒಂದು ಅರ್ಧ ಟೊಮ್ಯಾಟೊ, ಇದು ಸ್ವಲ್ಪ ಹುಳಿ ಮುಂದೆ ಇರಬೇಕು ಸಾಂಬಾರು, ಅದಕ್ಕೆ ನಾನು ಅರ್ಧ ಟೊಮ್ಯಾಟೊ ಮತ್ತು ಈಗ ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ ಇದು. ಸೊ ಅರ್ಧನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ದಪ್ಪಗೆ ಹೆಚ್ಚಿ. ಅದ್ರ ಜೊತೆಗೆ ಹುಳಿ ಸಾರು ಪುಡಿ, ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಬೇಳೆ ಸಾಂಬಾರಿಗೆ, ಆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತು ಹುಣಸೆಹಣ್ಣನ್ನ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದನ್ನ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹುಣಸೆಹಣ್ಣು ಹಾಕ್ಕೊಳ್ತಾ ಇಲ್ಲ, ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇದು ನುಣ್ಣಗೆ ಇರಬೇಕು, ತರಿಯಾಗಿರಬಾರ್ದು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾವೀಗ. ಸೊ ಈ ಥರ ಪುಡಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಸಾಂಬಾರು ಪಾತ್ರೆ. ಸೊ ಇದಕ್ಕೆ ನಾನು 1-2 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು ಒಗ್ಗರಣೆಗೋಸ್ಕರ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚ, ಸಣ್ಣ ಚಮಚ. ಅದು ಸಿಡಿತಾ ಇದೆ ಅಂದಾಗ ನಾನು ಚಟಪಟ ಅಂತ ಸೌಂಡ್ ಬರೋಕ್ಕೆ ಶುರು ಆಯಿತು. ಇಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 4-5 ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೂ ರುಚಿ ಕೊಡುತ್ತೆ. ನಾನಿಲ್ಲಿ ಸಣ್ಣದಾಗಿರೋದ್ರಿಂದ ಒಂದು 7-8 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು, ಇಲ್ಲ ಹಿಂಗೆ ಹಾಕ್ಕೋಬೋದು. ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗೆ ಹಾಕ್ಕೋಬೋದು. ಮತ್ತು ನಾನಿಲ್ಲಿ ಅರ್ಧ ಈರುಳ್ಳಿನ ರುಬ್ಬಕ್ಕೆ ಹಾಕಿದ್ದೆ, ಇನ್ನರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆ ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಎಲ್ಲನೂ ಹುರಿದು ಒಟ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಈ ಥರನೇ ಕಟ್ ಮಾಡ್ಕೊಳ್ಳಿ, ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡೆ. ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಟ್ರಾನ್ಸ್ಫರ್ ಮಾಡಿಕೊಂಡು, ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ, ಜಸ್ಟ್ ಜಾರನ್ನ ತೊಳ್ಕೊಂಡು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಬೇಯಿಸಿರುವಂಥ ಸೊಪ್ಪು ಕಟ್ಟು ಮತ್ತು ಬೇಳೆನೂ ಹಾಕ್ಕೊಳ್ತೀವಿ, ಅದರಿಂದ ಅದರಲ್ಲಿರೋ ನೀರು ಇರುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು, ಒಂದು ಅರ್ಧ ಲೋಟದಷ್ಟು ಜಾರನ್ನ ತೊಳ್ಕೊಂಡಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಆ ನೀರಲ್ಲೇ ಈ ಕಾಯ್ದು ಮಸಾಲೆ ಏನಿದೆ ಅದು ಚೆನ್ನಾಗಿ ಕುದಿಬೇಕು. ಈಗ ರುಚಿಗೆ ತಕ್ಕಂತೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಸ್ವಲ್ಪ ಕುದಿಸ್ಕೊಳ್ತೀನಿ, ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಒಂದು 5 ಮಿನಿಟ್ಸು ಕುದಿಸ್ಕೊಳ್ಳಿ. ಮಧ್ಯ ಫ್ಲೇಮಲ್ಲಿ ಇಟ್ಕೊಂಡು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ. ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಆ ಘಮ ಬರಬೇಕು ನಿಮಗೆ, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಕುದ್ದಿದೆ ಅಂತ ತಕ್ಷಣ ನಾನು ಈ ಬೇಯಿಸ್ಕೊಂಡಿದ್ದೀವಲ್ಲ ಸೊಪ್ಪು ಮತ್ತು ಕಾಳುಗಳನ್ನ, ಅದನ್ನು ನಾನು
ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ನೀರಿದ್ದಿದ್ದರಿಂದ ಸಾಂಬಾರು ಇನ್ನೂ ತೆಳ್ಳಗಾಯಿತು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಯಾಕಂದರೆ ಅದು ಬೇಳೆ ಬೇಯ್ತಾ ಬೇಯ್ತಾ ಮತ್ತು ಸಾಂಬಾರು ನಿಮ್ಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಸೊ ಅದು ಸ್ವಲ್ಪ ಇದೇ ಕನ್ಸಿಸ್ಟೆನ್ಸಿಲಿರಲಿ, ನಾನು ತೋರಿಸ್ತಾ ಇದ್ನಲ್ಲ ಅದೇ ಕನ್ಸಿಸ್ಟೆನ್ಸಿಲಿರಲಿ. ಸೊ ಇದನ್ನು ನೀವು ಒಂದು ಮಧ್ಯಮ ಉರಿಯಲ್ಲಿಟ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಅದೆಲ್ಲ ಹೊಂದ್ಕೋಬೇಕು, ಕಾಳುಗಳಿಗೆ ಸೊಪ್ಪು ಮಸಾಲೆ ಎಲ್ಲ ಹೊಂದ್ಕೊಂಡು ಬೇಯಕ್ಕೆ ಶುರು ಆಗಬೇಕು. ಸೊ ಇದು ರುಚಿಕರವಾದ ಅಡುಗೆ. ಮಾಮೂಲಿ ಬೇಳೆ ಸಾಂಬಾರು ಮಾಡಿ ಬೇಜಾರಾಗಿದ್ದಾಗ, ಮಸೊಪ್ಪು ಮಾಡಿ ಬೇಜಾರಾದಾಗ ಸಿಂಪಲಾಗಿದೆ, ಬೇಗ ರೆಡಿಯಾಗುತ್ತೆ. ಒಂದು 20 ಮಿನಿಟ್ಸ್ ಟು 25 ಮಿನಿಟ್ಸ್ ಒಳಗೆ ನಿಮಗೆ ರುಚಿಕರವಾದ ಆರೋಗ್ಯಕರವಾದ ಸಾಂಬಾರು ರೆಡಿಯಾಗುತ್ತೆ. ಮಧ್ಯಾಹ್ನದ ಊಟಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ನು. ಅನ್ನ ಮುದ್ದೆ ಚಪಾತಿಗೂ ಕೂಡ ನೀವು ಹಾಕ್ಕೊಂಡು ತಿನ್ಬೋದು. ಇದನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗೆ ಕರಿ ಥರನೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿದೆ. ಈ ಆರೋಗ್ಯಕರವಾದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.